ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೊಳೆನರಸೀಪುರದ ಏನು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ದೇವಸ್ಥಾನದ ತಪ್ಪಲಿನಲ್ಲಿ ನಾವಿದ್ದೇವೆ. ಈಗಾಗಲೇ ನಾಳೆ ಏನು ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಸಜ್ಜುಗೊಳಿಸಲಾಗ್ತಾ ಇದೆ. ಈಗಾಗಲೇ ಏನು ತಪ್ಪಲಿನ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಸ್ವಚ್ಛತೆಯನ್ನ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಈಗ ಏನು ನಾಳೆ ಮಧ್ಯಾಹ್ನದಿಂದ ಈ ಕಾರ್ಯ ಸಾಗಲಿದೆ. ಈಗ ಸ್ಥಳದಲ್ಲಿ ಈಗಾಗಲೇ ರೇವಣ್ಣ ಅವರು ಕೂಡ ನಿಂತು ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾಯಿಯವ್ರ ಜೊತೆ ತುಂಬಾ ಒಡನಾಟ ಅವರ ತುಂಬಾ ಹೆಚ್ಚು ಪ್ರೀತಿ ನಿಮ್ಮ ಮೇಲಿತ್ತು ಸರ್. ಈಗ ನಾಳೆ ಅಂತ್ಯಕ್ರಿಯೆ ಹೇಗಿರುತ್ತೆ? ಆಯ್ತು ಸರ್, ದೇವತೆ ಕಳ್ಕೊಂಡಿದ್ದೀನಿ, ಅದು ನೋಡೋದು ಬಿಡಿ ಸರ್. ಇವತ್ತು ಎಷ್ಟೋ ಕುಟುಂಬಕ್ಕೆ ಆಶೆ ಆಗಿದ್ರು. ನಮ್ಮ ಕುಟುಂಬ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಸರ್ ಇವತ್ತು ಏನು ಹೇಳೋದು ಗೊತ್ತಿಲ್ಲ ಸರ್. ನಮ್ಮನ್ನು ಬಿಟ್ಟು ತಬ್ಲಿ ಆಗಿದೆ ಸರ್. ದೇವತೆ ನಾಳೆ ಎಷ್ಟೊತ್ತಿಗೆ ಸರ್ ಅಂತ್ಯಕ್ರಿಯೆ ಹೇಗಿರುತ್ತೆ ಸರ್? 12ರಿಂದ 4 ಗಂಟೆವರೆಗೆ. 12ರಿಂದ 4 ಗಂಟೆವರೆಗೆ ನೀವೇ ನಿಂತು ಈ ಏನು ಕಾರ್ಯವನ್ನ ಮಾಡ್ತಾ ಇದ್ದೀರಿ. ತಾಯಿ ಮೇಲೆ ತುಂಬಾ ಪ್ರೀತಿ ನಿಮ್ಗೆ, ಹೇಗಿರುತ್ತೆ ಸರ್? ಹೇಳ್ತೀನಿ ಆಮೇಲೆ ಇವರು ಪಾಪುಣಿ ಎಲ್ಲ ಇದಿಷ್ಟು ಪುತ್ರ ರೇವಣ್ಣನವರ ಮಾತುಗಳು. ಅಂದ್ರೆ ತಾಯಿಯನ್ನ ಅಗಲಿದ ನಂತರದಲ್ಲಿ ಒಂದಷ್ಟು ಭಾವುಕತೆಯಿಂದ ರೇವಣ್ಣವರು ಇರೋ ಅಂಥದ್ದು. ಅಂದ್ರೆ ಅವರಿಗೆ ಒಂದಷ್ಟು ಮನಸ್ಸಿಗೆ ಒಂದಷ್ಟು ನೋವಂತೂ ಆಗಿದೆ. ಹಾಗಾಗಿ ಅವರೇ ನಿಂತು ತಮ್ಮ ಅತಿ ಹೆಚ್ಚು ಪ್ರೀತಿ ಮಾಡ್ತಿದ್ದಂಥ ತಾಯಿಯವರ ಏನು ಅಂತ್ಯ ಸಂಸ್ಕಾರ ಏನು ನಡೆಯುತ್ತೆ ಆ ಸ್ಥಳದಲ್ಲಿ ಅವರೇ ಖುದ್ದು ನಿಂತು ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಕ್ಕಂಥದ್ದು. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.